ಸೂರಜ್ ರೇವಣ್ಣ ಅವರ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸಿನಿದೆ. ಹೊಳೆನರಸೀಪುರದ ಗನ್ನಿಕಡದ ತೋಟದ ಮನೆಯಲ್ಲಿ ಕೃತ್ಯ ನಡೆಯಿತಾ? ಯುವಕನ ಮೇಲೆ ಎರಗಿದ್ರ ಎಂಎಲ್ಸಿ ಸೂರಜ್ ರೇವಣ್ಣ. ಗನ್ನಿಕಡದ ತೋಟದ ಮನೆಯಲ್ಲಿ ಜೂನ್ 16ರಂದು ಈ ದೌರ್ಜನ್ಯ ನಡೆದಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ಇತ್ತೀಚೆಗೆ ನಿರ್ಮಾಣವಾಗಿತ್ತು ಬೃಹತ್ ಮನೆ. ಅದರಲ್ಲೇನೆ ಈ ಘಟನೆ ನಡೆದಿದೆಯಾ? ಸದ್ಯ ಮನೆಯಲ್ಲಿ ಸೂರಜ್ ಅವರು ಇಲ್ಲ, ಮನೆ ಬಳಿ ಕಾರ್ ಇದೆ. ಈಗ ಹಲವು ಪ್ರಶ್ನೆಗಳು ಉಂಟು ಮಾಡ್ತಾ ಇದೆ. ಈ ಬಗ್ಗೆ ನನ್ನ ಸಹೋದ್ಯೋಗಿನೇ ಸ್ಥಳದಿಂದ ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ, ನೋಡೋಣ. ಜೂನ್ 16ರಂದು ನಡೆದಂಥ ಪ್ರಕರಣ ಇದು. ಇತ್ತೀಚೆಗೆ ನಿರ್ಮಾಣವಾಗಿತ್ತು ಈ ಮನೆ, ಹೊಳೆನರಸೀಪುರದ ಗನ್ನಿಕಡದ ತೋಟದ ಮನೆ. ಆ ಮನೆಯಲ್ಲೇನೆ ಈ ಕೃತ್ಯ ನಡೆದಿತ್ತ. ಈಗ ಆರೋಪ ಅಂತೂ ಕೇಳಿ ಬರ್ತಾ ಇದೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಹಿರಿಯ ಪುತ್ರ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅವರ ವಿರುದ್ಧ ಯುವಕನೋರ್ವ ಗಂಭೀರ ಆರೋಪನ ಮಾಡಿದ್ದು, ಕೆಲಸ ಕೊಡಿಸುವ ನೆಪದಲ್ಲಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ ಅಂತೇಳಿ ಈಗಾಗಲೇ ದೂರನ್ನು ಕೊಡಲು ಮುಂದಾಗಿದ್ದಾನೆ. ಇದೀಗ ನಾವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಹೊಳೆನರಸೀಪುರ ತಾಲೂಕಿನ ಗನ್ನಿಕಡ ಅಂತಕ್ಕಂಥ ಗ್ರಾಮ. ಈ ಗ್ರಾಮದಲ್ಲಿ ಸೂರಜ್ ರೇವಣ್ಣ ಅವರಿಗೆ ಸೇರಿದಂತಹ ಫಾರ್ಮ್ ಹೌಸ್ ಇದು. ಈ ಫಾರ್ಮ್ ಹೌಸ್ನಲ್ಲಿ ಏನು ಅರ್ಕಲೂಡು ಮೂಲದ ಯುವಕನೋರ್ವನನ್ನು ಕರೆದು ಕೆಲಸ ಕೊಡುವುದಾಗಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಈಗ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಅಲ್ಲದೆ ಆ ಯುವಕ ಈಗಾಗಲೇ ಸವಿಸ್ತರವಾಗಿ ದೂರನ್ನು ಬರೆದುಕೊಂಡು ಬೆಂಗಳೂರಿನ DG ಅಥವಾ IG ಅವರನ್ನ ಭೇಟಿಯಾಗಿ ದೂರನ್ನು ಕೊಡಲಿಕ್ಕೆ ತೆರಳಿದ್ದಾನೆ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ. ಏನು ಜೂನ್ 16ರಂದು ಆತ ಇದೇ ಫಾರ್ಮ್ ಹೌಸ್ಗೆ ಬಂದಿರ್ತಾನೆ. ಈ ವೇಳೆ ಸೂರಜ್ ರೇವಣ್ಣ ಅವರು ತನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ಹೇಳಿರುವುದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರತಕ್ಕಂಥ ದೃಶ್ಯ. ಡಾಕ್ಟರ್ ಸೂರಜ್ ರೇವಣ್ಣ ಅವರಿಗೆ ಸೇರಿದ ಫಾರ್ಮ್ ಹೌಸ್. ಈ ಫಾರ್ಮ್ ಹೌಸ್ನಲ್ಲಿ ಈಗ ಹೊಸದಾಗಿ ನಿವೇಶನವೊಂದನ್ನು ನಿರ್ಮಿಸಲಾಗಿದೆ. ಸೂರಜ್ ರೇವಣ್ಣ ಅವರು ಎಲ್ಲ ರಾಜಕೀಯ ಚಟುವಟಿಕೆಗಳಿರ್ಬೋದು, ಅವರು ವಾಸ್ತವ್ಯ ಹೂಡ್ತಕ್ಕಂಥ ಸ್ಥಳವೇ ಇದು. ಈಗ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಕುಟುಂಬಕ್ಕೆ ಮತ್ತೋರ್ವ ಪುತ್ರ ಏನಿದ್ದಾನೆ, ಆತನ ಮೇಲೆಯೂ ಸಹ ಈಗ ಗಂಭೀರವಾದಂಥ ಆರೋಪ ಎದುರಾಗಿಂದ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಈಗ ಸೂರಜ್ ರೇವಣ್ಣ ಅವರು ಏನು ಆರೋಪವನ್ನು ಮಾಡಿದ್ದಾನೆ, ಆ ಸಂತ್ರಸ್ತನ ವಿರುದ್ಧವೇ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಗೆ ನಿನ್ನೆ ದೂರ ನೀಡಿದರೆ, ನಿನ್ನೆ ಸಂಜೆ ಆ ಸಂತ್ರಸ್ತ ಯುವಕನ ಮೇಲೆಯೇ ದೂರು ದಾಖಲಾಗಿರ್ತಕ್ಕಂಥದ್ದು. ಆ ಯುವಕ ಏನು ಪರಿಚಯವಾಗಿದ್ದ, ಕೆಲಸ ಕೊಡಿ ಅಂತೇಳಿ ನನ್ನ ಬಳಿ ಬಂದಿದ್ದ. ಆ ನಂತರ ನಾನು ಮುಂದೆ ನೋಡೋಣಂತ ಹೇಳಿಕಿದ್ದೆ. ಆ ನಂತರದಲ್ಲಿ ಆತ ಏನು ನನಗೆ ಪರಿಚಯ ಮಾಡಿಕೊಂಡ ನನ್ನ ಆಪ್ತ ಏನಿದ್ದಾನೆ ಶಿವಕುಮಾರ್, ಅವನ ಬಳಿ ನಿನ್ನ ಬಾಸು ಕೆಲಸವನ್ನು ಕೊಡಿಸಿಲ್ಲ, ಒಂದು ವೇಳೆ ಕೆಲಸ ಕೊಡದಿದ್ರೆ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ದಾಖಲು ಮಾಡ್ತೇನೆ ಅಂತ ಹೇಳಿ ಬೆದರಿಕೆಯನ್ನು ಹಾಕಿದ್ದ. ಇಲ್ಲ, ಅದರಲ್ಲಿ 5 ಕೋಟಿಯನ್ನು ನೀವು ಕೊಡಬೇಕು ಅಂತ ಹೇಳಿ ನಾವು ಏನು ಬೆದರಿಕೆ ಹಾಕಿದ್ದೇನೆ, ಹಾಗಾಗಿ ಅವನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಎಂಬುವರು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಗೆ ದೂರ ನೀಡಿದರೆ ಈಗ FIR ಅನ್ನು ದಾಖಲಿಸಿಕೊಂಡಿರ್ತಕ್ಕಂತಹ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದೆಡೆ ಆ ಸಂತ್ರಸ್ತ ಯುವಕ ಇದ್ದಾನೆ, ಆತನು ಸಹ ದೂರು ಕೊಡಲು ಮುಂದಾಗಿದ್ದು, ಈ ಪ್ರಕರಣ ದಾಖಲಾದ ಬಳಿಕ ಸಂಪೂರ್ಣವಾಗಿ ಪೊಲೀಸ್ ತನಿಖೆಯಲ್ಲಿ ಸತ್ಯಾಂಶ ಬಯಲಾಗಬೇಕಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್, BC ಪಬ್ಲಿಕ್ TV, ಹೊಳೆನರಸೀಪುರ.